types of parts of speech and noun and types ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಬಟ್ ಈ ಕ್ಲಾಸಲ್ಲಿ ಈ ನಾಮಪದದೊಳಗಡೆ ಬರುವಂತಹ ಅಬ್ಸ್ಟ್ರಾಕ್ಟ್ ಅಂಡ್ ಕಾಂಕ್ರೀಟ್ ಈ ಟೈಪ್ಸ್ ಆಫ್ ನೌನ್ ಒಳಗಡೆ ಕಾಂಕ್ರೀಟ್ ನೌನ್ಸ್ ಒಳಗಡೆ ಬರುವಂತಹ ದ ಫಸ್ಟ್ ಟೈಪ್ ಈಸ್ ಪ್ರಾಪರ್ noun, ankita nama. So let us learn the details. First question is, what is proper noun? Proper noun andre enu? Ankita nama andre enu? A word which is naming a person, place, animal, bird, thing is called as proper noun anta ಹೇಳ್ತೀವಿ. ನೋಡಿ, ಯಾವ ಪದ ವ್ಯಕ್ತಿ ಹೆಸರು, ಸ್ಥಳದ ಹೆಸರು, ಪ್ರಾಣಿ ಹೆಸರು, ಪಕ್ಷಿ ಹೆಸರು, ವಸ್ತುವಿನ ಹೆಸರನ್ನ ತಿಳಿಸುತ್ತದೆಯೋ ಅದಕ್ಕೆ ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಸೊ ಹೇಗೆ ನಾವು ಪ್ರಾಪರ್ ನೌನ್ಸ್ ಅಂತ ಕ್ಲಾಸಿಫೈ ಮಾಡೋದು ಹೇಗೆ ಅನ್ನೋದಕ್ಕೆ ಇಲ್ಲಿ ಹೆಡ್ಡಿಂಗ್ಸ್ ಅನ್ನ ಕೊಟ್ಟಿದ್ದೀನಿ, ಒಂದು ಟೇಬಲ್ ಅನ್ನ ಹಾಕಿದ್ದೀನಿ ನೋಡಿ. ಪರ್ಸನ್, ಪ್ಲೇಸ್, ಅನಿಮಲ್, ಬರ್ಡ್, ಥಿಂಗ್ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬಹುದು. ಈ ಪರ್ಸನ್ ಒಳಗಡೆ 2 ಕಾಲಮ್ಸ್ ಇದೆ. ಮದನ್, ಪ್ರೀತಮ್, ಅಂಜನ್, ನಿತಿನ್. ಈ ಪರ್ಸನ್ ಒಳಗಡೆ ಒಂದು ಕಡೆ ಒಂದೇ ಲಕ್ಷಣಗಳಿರುವಂತಹ ನಾಮಪದಗಳು ಬಂದಿದ್ದಾವೆ. ದೆನ್ ಪಾವನಿ, ಸುಮಾ, ದೀಕ್ಷಾ, ವೇದ. ನೋಡಿ, ಇವೆಲ್ಲವೂ ಕೂಡ ಸೇಮ್ ಫೀಚರ್ಸ್ ಇರುವಂತಹ ಕ್ಯಾರೆಕ್ಟರ್ಸ್ ಇರುವಂತಹ ನೇಮ್ಸ್ ಎಲ್ಲ, ನೌನ್ಸ್ ಎಲ್ಲ ಒಂದ್ ಕಡೆ ಬಂದಿದ್ದಾವೆ. ಹಾಗೇನೆ ಪ್ಲೇಸ್, ಕೋಡಿಯಾಲ್, ಹರಿಯರ್, ಗಾರ್ಡನ್, ಸ್ಕೂಲ್, ಇವೆಲ್ಲಗಳಿಗೂ ಕೂಡ ನಾವು ಪ್ಲೇಸ್ ಅಂತೀವಿ. ನೆಕ್ಸ್ಟ್ ಅನಿಮಲ್, ಕೌ, ಡಾಗ್, ಟೈಗರ್, ಕ್ಯಾಟ್. ಹಾಗೇನೆ ಬರ್ಡ್, ಬರ್ಡ್ ಅಂತ ಬಂದಾಗ ಪಿಕಾಕ್, ಪ್ಯಾರೋಟ್, ಡವ್, ಕ್ರೌ. ನೆಕ್ಸ್ಟ್ ಥಿಂಗ್, ವಸ್ತುಗಳು, ಪೆನ್, ಬುಕ್, ಬ್ಯಾಗ್, ಟೇಬಲ್. ಸೊ ದೀಸ್ ಆರ್ ಆಲ್ ಕ್ಲಾಸಿಫೈಡ್ ಅಂಡರ್ ದ ರೆಸ್ಪೆಕ್ಟಿವ್ ಕಾಲಮ್ಸ್ ಅಂಡ್ ಹೆಡ್ಡಿಂಗ್ಸ್. ನೋಡಿ, ಪರ್ಸನ್ ಅಂತ ಬಂದಾಗ ನಾವು ಗಂಡು ಹೆಣ್ಣು ಅಂತ 2 ಕಾಲಮ್ ಮಾಡ್ಕೊಂಡಿದೀವಿ. ನೋಡಿ, ಮದನ್ನು, ಪ್ರೀತಮ್ಮು, ಅಂಜನ್ನು, ನಿತಿನ್ನು ಇವು ಒಂದೇ ಲಕ್ಷಣಗಳುಳ್ಳಂತಹ ನಾಮಪದಗಳು, ಪ್ರಾಪರ್ ನೌನ್ಸ್. ಇವರೆಲ್ಲ ಗಂಡು ಮಕ್ಕಳು, ಇವರೆಲ್ಲ ಬಾಯ್ಸ್. ಹಾಗೆ ಪಾವನಿ, ಸುಮಾ, ದೀಕ್ಷಾ, ವೇದ, ದೀಸ್ ಆರ್ ಆಲ್ ಗರ್ಲ್ಸ್, ಒಂದೇ ರೀತಿ ಲಕ್ಷಣಗಳು, ಹೆಣ್ಣು. ನೆಕ್ಸ್ಟ್ ಕೋಡಿಯಾಲ್, ಹರಿಯರ್, ಗಾರ್ಡನ್, ಸ್ಕೂಲ್. ನೋಡಿ, ಇವೆಲ್ಲಗಳು ಕೂಡ ನಾವು ಪ್ಲೇಸ್ ಅಂತ ಕರಿತೀವಿ. ಪ್ಲೇಸ್ ಅನ್ನ ಹೆಸರಿಸುವಂಥದ್ದು ಪ್ರಾಪರ್ ನೌನ್ಸ್. ಒಂದು ಊರಿಗೆ ಕೋಡಿಯಾಲ್ ಅಂತಿದೆ, ಇನ್ನೊಂದು ಊರಿಗೆ ಬೇರೆ ಹೆಸರಿದೆ, ಒಂದೊಂದು ಊರಿಗೂ ಒಂದೊಂದು ಹೆಸರಿರುತ್ತೆ. ಹಾಗೇನೆ ಒಂದೊಂದು ಪ್ಲೇಸಿಗೂ ಕೂಡ ಹೆಸರಿರುತ್ತದೆ. ಸ್ಕೂಲ್ ಅಂತಾರೆ, ಇನ್ನೊಂದು ಲೈಬ್ರರಿ ಅಂತಾರೆ, ಓಕೆ, ಕೋರ್ಟ್ ಅಂತಾರೆ, ಸ್ಟೇಷನ್ ಅಂತಾರೆ. ನೆಕ್ಸ್ಟ್ ಅನಿಮಲ್ಸ್ ಒಳಗಡೆ ಡಿಫ್ರೆಂಟ್ ಅನಿಮಲ್ಸ್ ಕೂಡ ಇದೆ ನಮಗೆ, ಬಟ್ ಎಲ್ಲವನ್ನು ಕೂಡ ನಾವು ಅನಿಮಲ್ ಅಂತ ಕರಿತೀವಿ. ಅವುಗಳಿಗೆ ಬೇರೆ ಬೇರೆ ಹೆಸರುಗಳಿದೆ. ಕೌ, ಡಾಗ್, ಟೈಗರ್, ಕ್ಯಾಟ್, ಪರ್ಟಿಕ್ಯುಲರ್ ಆಗಿ ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಇವೆಲ್ಲವೂ ಕೂಡ ಪ್ರಾಣಿಗಳ ಲಕ್ಷಣಗಳು ಇರ್ತಕ್ಕಂಥವು. ಯಾಕೆ ಈ ತರ ಮಾಡ್ಕೊಂಡಿದ್ದೆ ಅಂದ್ರೆ ನೆಕ್ಸ್ಟ್ ಟೈಪ್ ಬಂದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಪೀಕಾಕ್, ಪ್ಯಾರೋಟ್, ಡವ್, ಕ್ರೌ. ಸೊ ದೀಸ್ ಆರ್ ಆಲ್ ಬರ್ಡ್ಸ್. ನೆಕ್ಸ್ಟ್ ಪೆನ್, ಬುಕ್, ಬ್ಯಾಗ್, ಟೇಬಲ್. ಸೊ ದೀಸ್ ಆರ್ ಥಿಂಗ್ಸ್. ಸೊ ಹೀಗೆ ನಾನು ಈ ಕ್ಲಾಸಿಫೈ ಮಾಡ್ಕೊಂಡಿರೋದ್ರಿಂದ ಇನ್ನೊಂದು ಟೈಪ್ ಆಫ್ ನೌನ್ ಅನ್ನ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಒಂದೇ ರೀತಿಯ ಲಕ್ಷಣಗಳುಳ್ಳಂತಹ ನಾಮಪದಗಳನ್ನು ನಾನು ಒಂದು ಕಡೆ ಬರ್ಕೊಂಡಿದ್ದೀನಿ.